ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಿತ್ಯ ಗೌಡ. ಇದು ನನ್ನ ಫಸ್ಟ್ ಬ್ಲಾಗ್ ಆಗಿದೆ. ನಾನು ಆಲ್ರೆಡಿ ಇಂಟ್ರೊಡಕ್ಷನ್ ಬ್ಲಾಗ್ ಬಿಟ್ಟಿದ್ದೀನಿ. ಇದು ಫಸ್ಟ್ ಬ್ಲಾಗ್ ಮಾಡ್ತಾ ಇರೋದು ನಾನು ಇವತ್ತು ಆ್ಯಕ್ಚುಲಿ ಶನಿವಾರ ಆಗಿರೋದ್ರಿಂದ ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಯಾವ ದೇವಸ್ಥಾನ ಅಂದರೆ ಶನಿವಾರ ದೇವಸ್ಥಾನ. ಇಲ್ಲೇ ನಮ್ಮ ಮನೆ ನಿಯರ್ ಇರೋದು. ಅದು ಬಂದ್ಬಿಟ್ಟು ಈಗ ಆಲ್ರೆಡಿ ಟೈಮು 6:45 ಆಗ್ತಾ ಇದೆ. ನಮ್ಮ ಮನೆ ಬಿಟ್ಟು ಆಲ್ರೆಡಿ 6:30 ಆಗಿತ್ತು ಎಕ್ಸಾಕ್ಟಾಗಿ. ಸೊ ಇವಾಗ ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ದೇವಸ್ಥಾನ ಎಲ್ಲ ಮುಗಿಸ್ಕೊಂಡು ಬಂದ್ಬಿಟ್ಟು ಮನೆ ಹೋಗ್ಬಿಟ್ಟು ನೆಕ್ಸ್ಟ್ ಏನೇನು ಮಾಡ್ತೀವಿ, ದೇವಸ್ಥಾನ ಹೆಂಗಿದೆ ಅಂತ ಕೂಡ ಇವಾಗ ನಾನು ತೋರಿಸ್ತೀನಿ ಇವಾಗ. ಸೊ ಅಲ್ಲಿವರೆಗೂ ವೆಯ್ಟ್. ನನ್ನ ಮನೆ ವ್ಲಾಗ್ ಮಾಡೋಕ್ಕಾಗಿಲ್ಲ. ಇದು ನನ್ನ ಆಫೀಸಲ್ಲಿ ಕುತ್ಕೊಂಡು ಮಾಡ್ತಿರೋ ವ್ಲಾಗು. ಇವನ್ ಆಲ್ರೆಡಿ ಎಷ್ಟಾಗಿದೆ, ಟೈಮ್ ಬಂದುಬಿಟ್ಟು 10:30 ನಿಯರ್ ಆಗ್ತಾಯಿದೆ. ಆಫೀಸ್ ಇವಾಗ ಲಾಗಿನ್ ಆಗಿದ್ದೀನಿ. ಇವತ್ತು ಯಾರೂ ಬಂದಿರೋ ಆಫೀಸಿಗೆ, ನಾನು ಒಬ್ಬಳೇ ಬಂದಿರೋದು. ಇವತ್ತು ಒಂಥರ ಸ್ವಲ್ಪ ಬೇಜಾರಾಗ್ತಾಯಿದೆ. ಇಟ್ಸ್ ಓಕೆ, ಫೈನ್. ನಂಗೆ ಗೊತ್ತಿಲ್ಲ ನಾನು ಇವತ್ತು ಫುಲ್ ಡೇ ವರ್ಕ್ ಮಾಡ್ತೀನಿ ಇಲ್ಲ ಅಂತ. ಫುಲ್ ಡೇ ವರ್ಕ್ ಮಾಡೋಕ್ಕೆ ಒಬ್ಬಳೇ ಮಾಡಬೇಕು ಅಂದರೆ ಇಷ್ಟ ಆಗಲ್ಲ. ಅದಕ್ಕೋಸ್ಕರ ಅಂದರೆ ನನ್ನ ಟೀಮ್ ಯಾರೂ ಬಂದಿಲ್ಲ. ನನ್ನ ಟೀಮಲ್ಲಿ ನಾನು ಒಬ್ಬಳೇ ಬಂದಿರೋದು. ಸೊ ಅದಕ್ಕೋಸ್ಕರ ನಮ್ಮ ಟೀಮ್ ಲೀಡರು ಬಂದಿಲ್ಲ, ಇನ್ನು ಬೇರೆಯವರು ಕೂಡ ಬಂದಿದ್ರು ನಮ್ಮ ಟೀಮಲ್ಲಿ ಇರೋರು. ಅದಕ್ಕೆ ಸಖತ್ ಬೇಜಾರಾಗ್ತಾಯಿದೆ. ಇವತ್ತು ಲೈಕ್ ಒಬ್ಬಳೇ ಇರೋದನ್ನೇ ಏನೇನು ಮಾಡ್ತೀನಿ ನಾನು ಅಂತ. ಇದು ಒಂಥರ ಚಾನ್ಸ್ ಸಿಕ್ದಂಗೆ ಆಯ್ತು. ನಾನು ಲೈಕ್ ಒಬ್ಬಳೇನೇ ಇಡೀ ದಿನ ಆಫೀಸಲ್ಲಿ ಏನೇನು ಮಾಡ್ತೀನಿ ಏನು ಅಂತ ನಮ್ಮ ಟೀಮಲ್ಲಿ ನನಗೆ ಯಾರು ಇರಲ್ಲ. ನಾನೊಬ್ಬಳೇ ಏನೇನು ಮಾಡ್ತೀನಿ ಅಂತ ನಾನು ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಎಲ್ಲರದ್ದು ಟಿಫನ್ ಆಯಿತಾ ಇಲ್ಲ ಏನು ಅಂತ ಕಮೆಂಟ್ ಹಾಕಿ ನನಗೆ. ಮತ್ತು ಲೈಕ್ ನಂದು ಒಂದೇನು ಅಂದರೆ, ನಾನು ವ್ಲಾಗ್ ಮಾಡ್ತಾ ಇರೋದು ಏನಿರ್ತಾರೆ ಲೈಕ್ ನಾನೇನು ನನ್ನಲ್ಲಿ ಏನೇನಿದೆ, ಐ ಮೀನ್ ಟ್ಯಾಲೆಂಟ್ಸು, ಅಥವಾ ನನಗೇನು ಗೊತ್ತು, ಅಥವಾ ನಿಮ್ಮಿಂದ ಇನ್ನೂ ಏನೇನು ಕಲ್ತ್ಕೋಬೋದು ನಾನು ಅನ್ನೋದು ಒಂದಿದ್ರಿಂದ ನಾನು ವ್ಲಾಗ್ ಅಂತ ಸ್ಟಾರ್ಟ್ ಮಾಡಿದ್ದೀನಿ. ಅಷ್ಟೇನೇ. ಅದರ ಜೊತೆಗೆ ಇನ್ನೇನು ಹೇಳ್ಕೊಡ್ಬೋದು. ಇವಾಗ ಅದೇ ಗೈಸ್, ಅಂದರೆ ಲೈಕ್ ನೆಕ್ಸ್ಟು ಏನು ಮಾಡಬೇಕು, ಯಾವ ವಿಡಿಯೋ ಯಾವ ಥರ ಮಾಡಬೇಕು ನನಗೆ ನಿಜ ಗೊತ್ತಿಲ್ಲ. ನಾನು ಅಂದ್ಕೊಂಡಿದ್ದೀನಿ ಫಸ್ಟ್ ನಂದು ಲೈಕ್ ಡೈಲಿ ಲೈಫ್ ಸ್ಟೈಲ್ಸ್ ಎಲ್ಲ ಆ ಥರ ತೋರಿಸೋಣ ಅಂತ. ಮತ್ತು ನಾನು ಹೇಳ್ದಂಗೆ ನಾನು ಇಂಟ್ರೊಡಕ್ಷನ್ ವಿಡಿಯೋದಲ್ಲೇ ಬ್ಯೂಟಿ ಟಿಪ್ಸು ಮತ್ತು ಲೈಕ್ ನನಗೆ ಫ್ಯಾಷನ್ ಡಿಸೈನಿಂಗಲ್ಲಿ ನಿಮಗೆ ಲೈಕ್ ನಾರ್ಮಲ್ಲಾಗಿ ಏನೇನು ಟಿಪ್ಸ್ ಕೊಡ್ಬೋದು ಅದನ್ನೆಲ್ಲ ನಾನು ಕೊಡ್ತೀನಿ. ಲೈಕ್ ಹೋಗ್ತಾ ಒಂದು ಮಂದೇನೆ ನಾನು ಅದನ್ನೇ ಟ್ರಾವೆಲ್ ಅಂದರೆ ಯಾವಾಗಲೂ ಮಾಡಲ್ಲ. ಟ್ರಾವೆಲ್ ಮಾಡಿದಾಗೆಲ್ಲ ಲೈಕ್ ಅದನ್ನ ಹಾಕ್ತೀನಿ ನಾನು. ಮತ್ತು ಇನ್ನೂ ಏನೇನು ಲೈಕ್ ನಿಮ್ಗೆ ಏನೇನು ಎಕ್ಸ್ಪೆಕ್ಟೇಷನ್ ಇದೆ ಅದನ್ನು ಕೂಡ ಕಾಮೆಂಟಲ್ಲಿ ಹಾಕಿ. ನನ್ನ ಕೈಲಾದರೆ ನಾನು ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನಾನು 100% ಕೊಡ್ತೀನಿ. ನನ್ನ ಕೈಲಾದರೆ ಮಾಡ್ತೀನಿ, ಇಲ್ಲಾಂದರೆ ನನಗೆ ಗೊತ್ತಿಲ್ಲ. ಮತ್ತು ಯಾವ್ಯಾವ ಥರ ವ್ಲಾಗ್ಸ್ ಬೇಕು, ಈವನ್ ಕುಕ್ಕಿಂಗ್ ಕೂಡ ಮಾಡ್ತೀನಿ. ಲೈಕ್ ಎವ್ರಿಡೇ ನನ್ನ ಮನೆಗೆ ಹೋಗೋಷ್ಟರಲ್ಲಿ ನೈಟ್ 7:30 ಆಗುತ್ತೆ. ಅದರಿಂದ ಆಗಲ್ಲ. ಲೈಕ್ ಸಂಡೇ ಟೈಮ್ ನಾರ್ಮಲ್ ಎಲ್ಲರೂ ಮಾಡೋ ಥರ ಕುಕ್ಕಿಂಗ್ ನಾನು ಲೈಕ್ ತೋರಿಸ್ಕೊಡಲ್ಲ ನಿಮಗೆ. ಸ್ವಲ್ಪ ಲೈಕ್ ಅದೇ ಕುಕ್ಕಿಂಗಲ್ಲೇ ಕ್ವಿಕ್ಕಾಗಿ ಮಾಡೋ ಥರ, ಈಸಿಯಾಗಿ ಮಾಡೋದು ಆ ಥರ ಎಲ್ಲ ಹೇಳ್ಕೊಡೋಕ್ಕೆ ಟ್ರೈ ಮಾಡ್ತೀನಿ. ನನಗೆ ಗೊತ್ತಿರೋದು ಏನೇನು ಗೊತ್ತಿದೆ ಎಲ್ಲ ಹೇಳ್ಕೊಡ್ತೀನಿ ನಾನು ಕುಕ್ಕಿಂಗಲ್ಲಿ. ಮತ್ತು ವೆಜ್ಜು ನಾನ್ ವೆಜ್ ಎರಡೂ ಇರುತ್ತೆ, ಕೇಳ್ಬೇಡಿ. ಅದೇ ನಿಮಗೆ ಯಾವ್ಯಾವ ಥರ ವ್ಲಾಗ್ಸ್ ಬೇಕು, ಯಾವ್ಯಾವ ಥರ ಕಂಟೆಂಟ್ ಕೊಟ್ಟರೆ ನಿಮಗೆ ಇಷ್ಟ ಆಗುತ್ತೆ ಅದನ್ನೆಲ್ಲ ಕಾಮೆಂಟಲ್ಲಿ ಹೇಳಿ. ಲೈಕ್ ನಾನು ಅದನ್ನು ನೋಟ್ ಮಾಡಿಕೊಂಡು ನಾನು ಅದೇ ಥರ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನಂಗೆ ಯಾವ ಥರ ವ್ಲಾಗ್ಸ್ ಮಾಡಬೇಕು ನಿಜವಾಗ್ಲೂ ಗೊತ್ತಿಲ್ಲ. ಅದೇನೇ. ಮತ್ತು ಇನ್ನೇನು ಹೇಳಬೇಕು ನಂಗೆ ಗೊತ್ತಾಗ್ತಾ ಇಲ್ಲ. ಬ್ಯೂಟಿ ಟಿಪ್ಸ್ ಅಂದರೆ ಲೈಕ್ ನೀವು ಹೋಗ್ಬಿಟ್ಟು ಏನೋ ಒಂದು ಪರ್ಚೇಸ್ ಮಾಡ್ಕೊಬಂದು ಹಾಕ್ಕೊಳ್ಳಿ ಅಂತ ನಾನು ಹೇಳಲ್ಲ. ನನಗೆ ಗೊತ್ತಿರೋ ಹೋಮ್ ರೆಮಿಡೀಸ್, ಇವಾಗೆಲ್ಲ ಆಲ್ಮೋಸ್ಟ್ ಹೋಮ್ ರೆಮಿಡೀಸ್ ಯೂಸ್ ಮಾಡ್ತೀರಾ, ಗೊತ್ತಿರುತ್ತೆ ಕೆಲವರಿಗೆ. ಬಟ್ ನನಗೆ ಗೊತ್ತಿರೋದು ಏನೇನು ಗೊತ್ತೋ ಕ್ವಿಕ್ಕಾಗಿ ಆಗೋವಂಥದ್ದು ಅದನ್ನು ನಾನು ಶೇರ್ ಮಾಡ್ತೀನಿ. ನನಗೆ ಗೊತ್ತಿರೋದೆಲ್ಲನೂ ನಾನು ಶೇರ್ ಮಾಡ್ತೀನಿ. ಅದು ನಿಮಗೆ ಯೂಸ್ಫುಲ್ ಆಗುತ್ತೆ. ಲೈಕ್ ನಾನು ಹೇಳ್ತೀನಿ ಸ್ಕಿನ್ ಕೇರ್ ಯಾವ ಥರ ಮಾಡಬೇಕು ಏನು ಅಂತ ಹೇಳ್ಕೊಡ್ತೀನಿ ನನಗೆ ಗೊತ್ತಿರೋ ಥರ. ಮತ್ತು ಡೈಲಿ ವ್ಲಾಗ್ಸು ಡೈಲಿ ವ್ಲಾಗ್ಸ್ ಮಾಡಿದ್ರು ಡೈಲಿ ಅಪ್ಲೋಡ್ ಮಾಡೋಕ್ಕಾಗಲ್ಲ. 2 days once 3 days once ಅದು ಪಕ್ಕನೇ ಅಪ್ಲೋಡ್ ಮಾಡ್ತೀನಿ ಗೈಸ್. ಇದತ್ತು ನನ್ನದು ಪ್ರಾಮಿಸ್ಸು. ಮತ್ತು ನಂದು ಏನಾದರೂ ಮಿಸ್ಟೇಕ್ ಇದ್ದರೆ ವ್ಲಾಗ್ಸಲ್ಲಿ, ಅಥವಾ ಲೈಕ್ ನಾನೇನಾದರೂ ಚೇಂಜಸ್ ಮಾಡ್ಕೊಬೇಕು ಅಂದರೆ ನೀವು ಅದನ್ನು ನನಗೆ ಕಮೆಂಟಲ್ಲಿ ಹೇಳಿ. ಮತ್ತು ನನ್ನ ಇನ್ಸ್ಟಾಗ್ರಾಮ್ ID ಕೂಡ ನಾನು ಮೆನ್ಷನ್ ಮಾಡಿರ್ತೀನಿ. ನಂದು ಇವಾಗ ಲೈಕ್ ಪಬ್ಲಿಕ್ ಮಾಡಿದ್ದೀನಿ ಆ್ಯಕ್ಚುಲಾಗಿ. ನಂದು ID ಬಂದುಬಿಟ್ಟು
ಆಮೇಲೆ ನಾನು ಫ್ಯಾಷನ್ ಡಿಸೈನಿಂಗ್ ಐ ಡಿ ಕೂಡ ಮೆನ್ಷನ್ ಮಾಡಿರ್ತೀನಿ, ಹೋಗಿ ಚೆಕ್ಔಟ್ ಮಾಡಿ. ನಾನು ಇನ್ನೂ ತುಂಬ ಹಾಕಿಲ್ಲ ಫ್ಯಾಷನ್ ಡಿಸೈನಿಂಗಲ್ಲಿ. ನಾನು ಲೈಕ್ ಫ್ಯಾಷನ್ ಡಿಸೈನಿಂಗ್ ಕಾಲೇಜ್ಗೆ ಹೋಗ್ಬೇಕಿದ್ರೆ ಏನೇನು ಮಾಡಿದ್ನೋ ಅದಷ್ಟೇ ಹಾಕಿರೋದು. ಇನ್ಮೇಲೆ ಲೈಕ್ ಅದರಲ್ಲೂ ಕೂಡ ಪೋಸ್ಟ್ ಮಾಡ್ತಿರ್ತೀನಿ, ಲೈಕ್ ಫ್ಯಾಷನ್ ರಿಲೇಟೆಡ್ನೇ ನಾನು ಪೋಸ್ಟ್ ಮಾಡ್ತಿರ್ತೀನಿ. ಆ್ಯಂಡ್ ಇನ್ನೇನು ಹೇಳಿ, ನನ್ನ ಇನ್ಸ್ಟಾಗ್ರಾಮ್ ಐ ಡಿ ನಂದು ಓನ್ ಏನಿದೆಯೋ ಅದನ್ನು ಕೂಡ ನಾನು ಮೆನ್ಷನ್ ಮಾಡಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ. ಅದು ಮತ್ತು ನಾನು ಫ್ಯಾಷನ್ ಡಿಸೈನಿಂಗ್ ಐ ಡಿ 2 ಮೆನ್ಷನ್ ಮಾಡಿರ್ತೀನಿ. ಹೋಗ್ಬಿಟ್ಟು 2ಕ್ಕೂ ಫಾಲೋ ಮಾಡಿ ಪ್ಲೀಸ್ 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 ಅಂತ ಕೇಳ್ಕೊತಾ ಇದ್ದೀನಿ. ಲೈಕ್ ಹೊಸ್ದಾಗಿ ಬರೋರನ್ನ ಬೆಳೆಸಿ, ಲೈಕ್ ಅವರಲ್ಲಿ ಏನೋ ಒಂದು ಟ್ಯಾಲೆಂಟ್ ಇರುತ್ತೆ, ಅದನ್ನು ಲೈಕ್ ಸ್ಟಾರ್ಟಿಂಗಲ್ಲಿ ನಾನು ಹೋಗ್ತಾ ತೋರಿಸ್ಕೊತಾರೆ. ಅದು ಲೈಕ್ ನಿಮಗೆ ಗೊತ್ತಿಲ್ಲ ಇರೋ ವಿಷಯ ಅವ್ರಿಗೆ ಗೊತ್ತಿರುತ್ತೆ, ಲೈಕ್ ನನಗೆ ಗೊತ್ತಿರುತ್ತೆ, ನನಗೆ ಗೊತ್ತಿಲ್ಲದಿರೋದು ನಿಮಗೆ ಗೊತ್ತಿರುತ್ತೆ. ಅದನ್ನು ಲೈಕ್ ಶೇರ್ ಮಾಡ್ಕೊಳ್ಳಿ. ನಿಮ್ಗೆ ಏನೇನು ಗೊತ್ತು ಅದನ್ನು ಶೇರ್ ಮಾಡ್ಕೊಳ್ಳಿ, ನನಗೆ ಹೆಂಗೆ ಗೊತ್ತು ಅದನ್ನು ಶೇರ್ ಮಾಡ್ಕೊಳ್ತೀನಿ. ಸೊ ಅವಾಗ ನನಗೆ ಗೊತ್ತಿರೋ ನಿಮಗೆ ಗೊತ್ತಾಗುತ್ತೆ, ನಿಮಗೆ ಗೊತ್ತಿರೋ ನಮಗೆ ಗೊತ್ತಾಗುತ್ತೆ. ಲೈಕ್ ಹೊಸ್ದಾಗಿ ಬರೋರನ್ನ ಬೆಳೆಸಿ ಅಂತ ನಾನು ಕೇಳ್ಕೊತಾ ಇದ್ದೀನಿ ಇದನ್ನು. ಆ್ಯಂಡ್ ಇವನ್ ನನ್ನ ಫ್ರೆಂಡ್ ಕೂಡ ಲೈಕ್ ನೆನ್ನೆ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದಾಳೆ. ಅವಳು ನನ್ನನ್ನು ನೋಡಿಬಿಟ್ಟು ಅವಳು ಮಾಡಿದ್ದಾಳಂತೆ. ನಾನು ಸುಳ್ಳು ಅಂತ ಹೇಳ್ತಾರೆ, ಲೈಕ್ ಅವಳದು ಇಂಟ್ರೊಡಕ್ಷನ್ ವಿಡಿಯೋದಲ್ಲೇ ಹೇಳಿದ್ದಾಳೆ. ಓಕೆ, ಅವಳದು ಯೂಟ್ಯೂಬ್ ಚಾನಲ್ ಲಿಂಕ್ನು ಕೂಡ ನಾನು ಹಾಕಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ. ಅವಳದು ಹೋಗ್ಬಿಟ್ಟು ಚೆಕ್ಔಟ್ ಮಾಡಿ, ಅವ್ಳಿಗೂ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಅವಳು ಚೆನ್ನಾಗಿ ಮಾಡ್ತಾಳೆ. ಲೈಕ್ ನಾವು ಒಟ್ಟಿಗೆ ಆವಾಗವಾಗ ಮಾಡ್ತೀವಿ. ಅವಳ ಆಫೀಸ್ ಕೊಲೀಗ್ ಕೂಡ ಅವಳು, ಔಟ್ ಆಫ್ ಪಾರ್ಟ್ ಲೈಕ್ ನನ್ನ ಬೆಸ್ಟ್ ಫ್ರೆಂಡ್ ಕೂಡ ಅವಳು. ಫಸ್ಟ್ ನನ್ನ ಫ್ರೆಂಡು, ಆಮೇಲೆ ಕೊಲೀಗ್ ಆಗಿದ್ದವಳು. ಅವಳದು ಕೂಡ ಹಾಕಿರ್ತೀನಿ, ಅವಳಿಗೂ ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಅವಳು ಲೈಕ್ ನಿನ್ನೆ ಇಂಟ್ರೊಡಕ್ಷನ್ ವಿಡಿಯೋ ಹಾಕಿದ್ದಾಳೆ. ಸೊ ಇನ್ನೇನು ಹೇಳ್ಬೋದು, ಇನ್ನೇನು ನನಗೆ ಗೊತ್ತಿಲ್ಲ. ಲೈಕ್ ಅದೇ ನಂದು ಡೈಲಿ ವ್ಲಾಗ್ಸ್ ಹಾಕ್ತಿರ್ತೀನಿ. 2 ಡೇಸ್ ಆಗಿಲ್ಲ ಅಂದರೆ 3 ಡೇಸ್ ಒಂದ್ಸಾದ್ರು ಹಾಕ್ತೀನಿ. ಮತ್ತು ಲೈಕ್ ನಮ್ಮ ಹಳ್ಳಿಗೆ ಹೋಗಿ, ನಮ್ಮದು ಓನ್ ಬಂದುಬಿಟ್ಟು ನಮ್ಮದು ತುಮಕೂರು. ನಾವು ಇರೋದೆಲ್ಲ ಈ ಬ್ಯಾಂಗ್ಳೂರಲ್ಲಿ ಅಷ್ಟೇ. ನಮ್ಮ ಅಜ್ಜಿ ತಾತ ಎಲ್ಲ ತುಮಕೂರಲ್ಲೇ ಇರೋದು. ತುಮಕೂರಲ್ಲಿ ಯಾವರು ಅಂತ ದಯವಿಟ್ಟು ಕಿತ್ಬೇಡಿ, ಹೇಳೋಕ್ಕಾಗಲ್ಲ, ಸೀಕ್ರೆಟು. ಸ್ವಲ್ಪ ಮುಂದಕ್ಕೆ ಹೇಳ್ಕೊಳ್ಳೋಣ ಅಂತ. ನಾವಿರೋದು ಬ್ಯಾಂಗ್ಳೂರಲ್ಲಿ ಎಲ್ಲಿ ಅಂದರೆ ಬ್ಯಾಂಗ್ಳೂರಲ್ಲಿ ಸೌತ್ ಪಾರ್ಟಲ್ಲಿ ಇರೋದು ನಾವು ಬ್ಯಾಂಗ್ಳೂರಲ್ಲಿ. ಆ್ಯಂಡ್ ನಾನು ಡಿಪ್ಲೊಮೊ ಕಂಪ್ಯೂಟರ್ ಸೈನ್ಸ್ ಮಾಡಿದ್ದೀನಿ. ನನ್ನ PU ಆಗಿದೆ. PU ಬಂದುಬಿಟ್ಟು ಕಾಮರ್ಸ್ HEBA ಮಾಡಿರೋದು ನಾನು. ಸೊ HEBA ಆದಮೇಲೆ ಲೈಕ್ ನೆಕ್ಸ್ಟ್ ವೀಕ್ ಬಂದುಬಿಟ್ಟು ಡಿಪ್ಲೊಮೊ ಮಾಡಿದೆ. ನಂದು ಡಿಪ್ಲೊಮೊ ಬಂದುಬಿಟ್ಟು 2021 ಬ್ಯಾಚ್. ನಾನು 2021ನಲ್ಲಿ ನಾನು ಡಿಪ್ಲೊಮೊ ಜಾಯ್ನ್ ಆಗಿ 2024ಗೆಲ್ಲ ಮುಗಿಸ್ಬಿಟ್ಟಿದ್ದೀನಿ. ಮುಗಿಸಿ ಅದಾದಮೇಲೆ ಏನು ಮಾಡಬೇಕು ಅಂತ ಗೊತ್ತಿಲ್ಲ. ಬಟ್ ಏನೋ ಸ್ವಲ್ಪ ಫ್ಯಾಷನ್ ಡಿಸೈನಿಂಗ್ ಕಡೆ ಇಂಟ್ರೆಸ್ಟ್ ಇದ್ದಿದ್ದರಿಂದ ನಾನು ನಂಗೆ ಆ್ಯಕ್ಚುಲಿ ಫೋಟೋಗ್ರಫಿ ಮಾಡಬೇಕು ಅಂತ ಇತ್ತು. ಬಟ್ ನಾನು ಫೋಟೋಗ್ರಫಿ ಜಾಯ್ನ್ ಆಗೋಷ್ಟರಲ್ಲಿ ಲೈಕ್ ಬ್ಯಾಂಗ್ಳೂರಲ್ಲಿ ಸೀಟ್ಸ್ ಎಲ್ಲ ಫಿಲಪ್ ಆಗಿಬಿಟ್ಟಿತ್ತು ನನಗೆ ಬೇಕಾಗಿದ್ದ ಕಡೆ. ಸೊ ಅದರಿಂದ ಲೈಕ್ ನಾನು ಫ್ಯಾಷನ್ ಡಿಸೈನಿಂಗಿಗೆ ಬಂದಿದ್ದು. ಫ್ಯಾಷನ್ ಡಿಸೈನಿಂಗು ಲೈಕ್ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಇಂಟ್ರೆಸ್ಟ್ ಇರಲಿಲ್ಲ, ಬಟ್ ಒಂಚೂರು ಇತ್ತು, ಬಟ್ ಅದು ತುಂಬ ಇರಲಿಲ್ಲ. ಸೊ ಮಾಡೋಣ ಏನೋ ಒಂದು ಅಂದ್ಬಿಟ್ಟು ಮಾಡಿದೆ ಅಷ್ಟೇನೆ. ಬಟ್ ಇವಾಗ ತುಂಬ ಇಂಟ್ರೆಸ್ಟ್ ಇದೆ. ಅಂದರೆ ನಾನು ಲೈಕ್ ಓದಿದ ಕಾಲೇಜಲ್ಲಿ ಲೈಕ್ ಸೀರಿಯಸ್ ಆಗಿರ್ತೀನಿ, ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ. ನಾನು ಸುಳ್ಳೇ ಇರಬಾರ್ದು, ತುಂಬ ಸಖತ್ತಾಗಿ ಹೇಳ್ಕೊಡ್ತಾರೆ. NLIFT ಅಂದ್ಬಿಟ್ಟು ಬಸವೇಶ್ವರ ನಗರಲ್ಲಿ ನಾನು ಮಾಡಿದ್ದು. ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ. ನೀವು ಯಾರಾದರೂ ಫ್ಯಾಷನ್ ಡಿಸೈನಿಂಗ್ ಮಾಡಬೇಕು ಅಂತ ಇದ್ದರೆ NLIFTಗೆ ಜಾಯ್ನ್ ಆಗಿ. ನಾನು ಓದಿದ ಕಾಲೇಜು ಲೈಕ್ ತುಂಬ ಚೆನ್ನಾಗಿದೆ. ಆ್ಯಂಡ್ ನಿಮಗೆ ಲೈಕ್ ಬೇರೆ ಯಾವ ಕಾಲೇಜಸಲ್ಲೂ ಸಿಗೋಲ್ಲ ಆ ಥರ ಫೆಸಿಲಿಟೀಸ್. ಶೋಸ್ ಕೂಡ ಮಾಡ್ತಾರೆ, ಶೋಸ್ ಎಲ್ಲ ಮಾಡ್ತಾರೆ. ಸೊ ನಿಮಗೆ ಅಲ್ಲಿ ಆಪರ್ಚುನಿಟಿ ಸಿಗುತ್ತೆ, ಸ್ಟೇಜ್ ಫಿಯರ್ ಎಲ್ಲ ಹೋಗುತ್ತೆ ಶೋಸಲ್ಲಿ ನೀವು ಅಟೆಂಡ್ ಆದರೆ. ಮತ್ತು ಬೇರೆ ಶೋಸ್ ಇದ್ದರೆ ಹೇಳ್ತಾರೆ, ಅಲ್ಲೂ ಹೋಗ್ಬೋದು. ಅಲ್ಲೋದಾಗಲೂ ಕೂಡ ಲೈಕ್ ನಿಮಗೆ ಒಂದು ಸ್ವಲ್ಪ ಲಿಂಕ್ಸ್ ಬೆಳೆಯುತ್ತೆ, ಇನ್ನೊಬ್ರು ಪರಿಚಯ ಆಗ್ತಾರೆ. ಲೈಕ್ ನೀವು ಅಲ್ಲಿ ಮುಗಿಸಿದ ಮೇಲೆ ಫ್ಯಾಷನ್ ಡಿಸೈನಿಂಗ್ನ ಬೇರೆ ಕಡೆ ಹೋಗೋಕ್ಕೆ ಲಿಂಕ್ಸ್ ಎಲ್ಲ ಅಷ್ಟೊಂದು ಬೆಳ್ಕೊಂಡಿರ್ತಲ್ಲ ಬೇರೆ ಶೋಸ್ಗೆಲ್ಲ ಹೋಗಿ ಅಟೆಂಡ್ ಆದರೆ. ಸೊ ಅವಾಗ ಲೈಕ್ ನೀವು ಏನೋ ಓನಾಗಿ ಸ್ವಲ್ಪ ದೊಡ್ಡದಾಗಿ ಬೆಳಿಬೋದು ಫ್ಯಾಷನ್ ಡಿಸೈನಿಂಗಲ್ಲಿ ಕೂಡ. ನನಗೆ ಇವಾಗ ಸ್ವಲ್ಪ ಜನ ಗೊತ್ತಿದ್ದಾರೆ ಅದರಲ್ಲಿ, ನಾನು ಮಾಡ್ತಾಯಿದ್ದೀನಿ. ನನಗೆ ಇವಾಗ ಆಫೀಸಿಗೆ ಸೇರ್ಕೊಂಡ್ಮೇಲೆ ಸ್ವಲ್ಪ ಟೈಮ್ ಸಿಗ್ತಿಲ್ಲ ಅದನ್ನು ಮಾಡೋಕ್ಕೆ. ನಾನು ಬಟ್ ಅದನ್ನು ಬಿಟ್ಟು ಕೂಡ ಲೈಕ್ ನಾನು ಮನೆಗೆ ಹೋದ್ಮೇಲೂ ನಂದು ಡಿಸೈನ್ಸು ಎಲ್ಲ ಮಾಡಿದ್ದೀನಿ. ಬಟ್ ಅದನ್ನು ಇವಾಗ ನೆಕ್ಸ್ಟು ಅಪ್ಲೋಡ್ ಮಾಡ್ತೀನಿ ನಂದು ಇದರಲ್ಲಿ. ಅಂದರೆ ಲೈಕ್ ನನ್ನ ಫ್ಯಾಷನ್ ಡಿಸೈನಿಂಗ್ ಇದೆಯಲ್ವ ID, ಅದ್ರಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ. ನಂದು ಇನ್ಸ್ಟಾ ID ಬಂದುಬಿಟ್ಟು NR Gowdru 18 ಅಂದ್ಬಿಟ್ಟು, NR Gowdru 18 ಅಂತ. ನಂದು ಫ್ಯಾಷನ್ ಡಿಸೈನಿಂಗ್ದು ಚಾನಲ್ ಬಂದುಬಿಟ್ಟು ಚಾನಲ್ ಅಂತ ಸಾರಿ ಗೈಸ್. ನನ್ನ ಫ್ಯಾಷನ್ ಡಿಸೈನಿಂಗ್ ID ಬಂದುಬಿಟ್ಟು ವಿಂಟೇಜ್ ಮೂಮೆಂಟ್ಸ್ ಬೈ ನಿತ್ಯ ರಾಯರು ಅಂತ ಐತೆ. ಸೊ ಹೋಗ್ಬಿಟ್ಟು ಚೆಕ್ಔಟ್ ಮಾಡಿ. ಅದನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿರ್ತೀನಿ, ನಿಮಗೆ ಸಿಕ್ಕಿಲ್ಲ ಅಂದರೆ ಬೈತವೆ.
ಇವೆರಡು ಐ ಡಿನೂ ಕೂಡ ನೀವು ಲೈಕ್ ಫಾಲೋ ಮಾಡಿ. ನಿಮಗೆ ನನಗೆ ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಅಂತ ಹೇಳ್ತೀನಿ. ಬಿಕಾಸ್ ನಿನ್ನೆ ನಂದು ಆಫೀಸ್ ವ್ಲಾಗ್ನ ಏನು ಮಾಡೋಕ್ಕಾಗಿಲ್ಲ, ಬಿಕಾಸ್ ಮಳೆ ಬಂತು ಆ್ಯಂಡ್ ಲೈಕ್ ಟ್ರಾವೆಲಲ್ಲಿ ಮಳೆ ತುಂಬ, ಅಲ್ಲಿ ಟ್ರಾಫಿಕ್ಕು, ಅದರಿಂದ ನಾನು ಏನು ಮಾಡೋಕ್ಕಲ್ಲ ಮನೆ ಬರೋಷ್ಟರಲ್ಲಿ. ಸೊ ಇವತ್ತು ಸಂಡೇ ಆಗಿದೆ ಅಂದ್ಯಾ, ನನ್ನ ಬ್ಲಾಗ್ನ ಇವತ್ತಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತು ಪಕ್ಕದಲ್ಲಿರೋ ಬೆಲ್ಲೈಕನ್ನ ಆನ್ ಮಾಡ್ಕೊಳ್ಳಿ. ನಾನು ಯಾವುದೇ ವಿಡಿಯೋ ಹಾಕಿದ್ರೆ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಅದರಿಂದ. ಸೊ ಇವತ್ತು ಈ ಬ್ಲಾಗ್ನ ಸಂಡೇ ಇವತ್ತು ಎಷ್ಟು 1 o'clock ಅಷ್ಟರಲ್ಲಿ ಈ ವಿಡಿಯೋ ಬರ್ತಾ ಇದೆ. ಸೊ ಎಲ್ಲರೂ ಪ್ಲೀಸ್ ಹೋಗಿ ವಾಚ್ ಮಾಡಿ.